ಮಾನ್ಯ ಸಚಿವರಾದಂಥ ಕೃಷ್ಣೇ ಬೈರೇಗೌಡರು ಭಾಳ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಜನಾಭಿಪ್ರಾಯ ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ, ಪ್ರಶಂಸೆ ಬರ್ತಾ ಇದೆ, ಎಲ್ಲವೂ ಓಕೆ. ನೋಡಿ, ಒಂದು ಕಡೆ ಮೊದಲಿಗೆ ಅವರು ತೆಗೆದುಕೊಂಡಂಥ ಒಂದು ದೃಢವಾದಂಥ ಒಂದು ನಿರ್ಧಾರ ಇದೆಯಲ್ಲ, ಅದೆಲ್ಲ ಒಂದು ಕಡೆ ಇಲ್ಲ ಆಗಲ್ಲ ಬಿಡ್ರಿ ಅಂತೇಳಿ ಎಲ್ಲರೂ ಕೂಡ ಮೂಗು ಮುರಿದಿದ್ರು. ಬಟ್ ಆದರೆ ದಿಟ್ಟವಾದಂಥ ಒಂದು ನಿಲುವನ್ನು ಕೃಷ್ಣ ಬೈರೇಗೌಡರು ಕೈಗೊಂಡ್ರು. ಏನದು ಅನ್ನೋದನ್ನು ನೋಡೋದಾದರೆ, ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ ಇದೆಯಲ್ಲ, GB ಅಧಿಕಾರಿಗಳನ್ನು ಒಳಗೊಂಡಂತೆ ಒಂದಷ್ಟು ಪೊಲೀಸರ ಜೊತೆಗೂಡಿ ಜಂಟಿಯಾಗಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಬೆಂಗಳೂರಿನಲ್ಲಿ ಕೈಗೊಂಡ್ರು. ನೋಡಿ, ರಾಜಾಜಿನಗರ, ಶಿವಾಜಿನಗರ, ಜಯನಗರ, ಈ ರೀತಿ ಕೆಲವು ಭಾಗಗಳಲ್ಲಿ ಭಾಳ ಸಲೀಸಾಗಿ ಮಾಡಿಬಂದರು. ನಾವು ಕೂಡ ಗ್ರೌಂಡ್ ರಿಪೋರ್ಟ್ಗೆ ನಮ್ಮ ಈ ಸಂಜೆ ತಂಡ ಹೋದಂಥ ಸಂದರ್ಭದಲ್ಲೂ ಕೂಡ ಭಾಳ ನಿಷ್ಠೂರವಾಗಿ ಹೇಳಿದ್ವಿ, ಬನ್ನಿ ಶಿವಾಜಿನಗರಕ್ಕೆ ಬನ್ನಿ, ಶಿವಾಜಿನಗರದಲ್ಲಿರ್ತಕ್ಕಂಥ ಈ ಫುಟ್ಪಾತ್ ವ್ಯಾಪಾರಿಗಳನ್ನು ತೆರವು ಮಾಡಿ ನೋಡಿ ಅಂತೇಳಿ ನಾವು ಕೂಡ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ವಿ. ಅಲ್ಲಿದ್ದಂಥ ನೈಜ ಪರಿಸ್ಥಿತಿಯನ್ನು ತೋರಿಸುವಂಥ ಒಂದು ಪ್ರಯತ್ನ ಕೂಡ ಮಾಡಿದ್ವಿ. ನೋಡಿ ಹೆಂಗಿದೆ ಶಿವಾಜಿನಗರದ ಸ್ಥಿತಿ ಅಂದರೆ, ಫುಟ್ಪಾತ್ ಯಾವುದು, ರೋಡ್ ಯಾವುದು, ಅಲ್ಲಿ ಯಾವುದು ಕೂಡ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಬಟ್ ಹಾಗಂತ ಅಲ್ಲಿರುವಂಥ ಶಿವಾಜಿನಗರದಲ್ಲಿರುವಂಥ ಎಲ್ಲ ವ್ಯಾಪಾರಸ್ಥರನ್ನು ಕೂಡ ನಾವು ಅಪರಾಧ ಸ್ಥಾನದಲ್ಲಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅಲ್ಲಿ ಕೆಲವು ವ್ಯಾಪಾರಸ್ಥರು ಹೇಳಿದ್ರು, ಹೌದು ಸ್ವಾಮಿ, ಏನಾದರೂ GB ಅಧಿಕಾರಿಗಳು ಅಥವಾ ಸಚಿವರು, ಸರ್ಕಾರ ಏನು ರೂಲ್ ಮಾಡಿದೆ ಅದರಂತೆ ನಾವು ನಡ್ಕೊಳ್ತೀವಿ, ತೆಗಿಬೇಕಾ ತೆಗಿತೀವಿ, ಯಾವುದೇ ನಮ್ಮದು ತಕರಾರಿಲ್ಲ ಅಂತೇಳಿ ಅಲ್ಲಿನ ಕೆಲವು ಏನು ವ್ಯಾಪಾರಸ್ಥರು ಭಾಳ ನಯವಾಗಿ ಮಾತನಾಡಿದ್ರು. ಆದರೆ ಇವತ್ತಾಗಿರುವಂಥ ಘಟನೆ ಇದೆಯಲ್ಲ, ಇದು ನಿಜಕ್ಕೂ ರಾಜ್ಯದಲ್ಲಿ ನಿಜಕ್ಕೂ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದನ್ನು ಸಾರಿ ಸಾರಿ ಹೇಳುವಂಥ ಈ ವಿಡಿಯೋ ಇದೆಯಲ್ಲ, ಆ ವಿಡಿಯೋ ತುಣುಕೊಮ್ಮೆ ತೋರಿಸ್ತೀವಿ, ನೋಡ್ಕೊಂಬನ್ನಿ. ನಂತರ ಈ ಘಟನೆ ಕುರಿತು ವಿವರಿಸ್ತಾ ಹೋಗ್ತೀವಿ. ನೋಡಿದ್ರಲ್ಲ, ಕರ್ತವ್ಯ ನಿರತರಾಗಿದ್ದಂತಹ GBA ಅಧಿಕಾರಿಗಳ ಮೇಲೆ ಮಾರಣಾಂತಿಕವಾಗಿ ಹೆಂಗೆ ಹಲ್ಲೆ ಮಾಡಿದ್ರು, ಅವ್ರು ಎಲ್ಲಿದ್ರು ಅಂತ ಗೊತ್ತಿಲ್ಲ. ಜೊತೆಯಲ್ಲಿ ನೋಡಿ, ಕೂಗಳತೆ ದೂರದಲ್ಲೇ ಅಲ್ಲಿ ಪೊಲೀಸ್ ಠಾಣೆ ಇದೆ. ಶಿವಾಜಿನಗರದ ಈ ಬಸ್ ಸ್ಟ್ಯಾಂಡ್ ಆಸುಪಾಸಿನಲ್ಲಿರುವಂಥ ಫುಟ್ಪಾತ್ ಏನು ಈ ಅಂಗಡಿಗಳನ್ನ ತೆರವು ಮಾಡೋದಕ್ಕೆ ಹೋದಂಥ GBA ಅಧಿಕಾರಿಗಳ ಮೇಲೆ ಈ ರೀತಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥದ್ದು, ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥದ್ದು, ಸ್ವಲ್ಪ ಏರುಪೇರಾಗಿದ್ದರೂ ಅಲ್ಲಿ ಜೀವಕ್ಕೆ ಕುತ್ತು ಬರುವಂಥ ಘಟನೆ, ಅಂದರೆ ಚೇರಲ್ಲೇ ತೆಗೆದುಕೊಂಡು ಹೊಡೆಯೋದಕ್ಕೆ ಮುನ್ನುಗ್ಗಿರುವಂಥದ್ದು, ಅವ್ಯಾಚ್ಯ ಶಬ್ದದಿಂದ ಬೈದಿರುವಂಥದ್ದು. ಜೊತೆಯಲ್ಲಿ ಅಷ್ಟೇ ಅಲ್ಲದೆ ಮಹಿಳಾ ಅಧಿಕಾರಿಗೆ ಪೆಪ್ಪರ್ ಸ್ಪ್ರೇಯನ್ನು ಸಿಂಪಡಣೆ ಮಾಡಿ ಅವಮಾನಪಡಿಸಿರುವಂಥದ್ದು. ಅಲ್ಲಿ ಇದ್ದಂಥ GB ಅಧಿಕಾರಿಗಳು ಯಾರ್ಯಾರು ಅನ್ನೋದನ್ನು ನಿಮಗೆ ಭಾಳ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಘಟನೆಯಲ್ಲಿ GBA ಇಂಜಿನಿಯರ್ಗಳಾದ ಗೌತಮ್, ಮಾಧವರಾವ್, ರುಚಿತಾ ಎಂಬ ಅಧಿಕಾರಿಗಳು ಈ ಒಂದು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ. ಫುಟ್ಪಾತ್ ಆಕ್ರಮಿಸಿಕೊಂಡಿದ್ದಕ್ಕೆ ಮೊದಲು ಅಂಗಡಿ ಮಾಲೀಕರುಗಳಿಗೆ ತಿಳಿಯನ್ನು ಹೇಳಿದರು ಈ ಅಧಿಕಾರಿಗಳೆಲ್ಲರೂ ಕೂಡ. ಆ ನಂತರ ಅಲ್ಲಿದ್ದಂತಹ ಬೋರ್ಡ್ಗಳು ಸೇರಿದಂತೆ ಕೆಲವು ವಸ್ತುಗಳನ್ನು ತೆರವುಗೊಳಿಸುವಂತಹ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿಗೆ ಬಂದಂತಹ 10ಕ್ಕೂ ಹೆಚ್ಚು ಮಂದಿ ಸಿಬ್ಬಂದಿಗಳ ಮೇಲೆ ಏಕಾಏಕಿ ಗೂಂಡಾಗಿರಿ ವರ್ತನೆಯನ್ನು ತೋರಿದ್ದಾರೆ. ಅಧಿಕಾರಿಗಳು ಅಲ್ಲಿಂದ ತೆರಳುತ್ತಿದ್ದರೂ ಕೂಡ ಅವರನ್ನು ಅಟ್ಟಾಡಿಸ್ಕೊಂಡು ಹೋಗಿ ಕುರ್ಚಿ, ಹೆಲ್ಮೆಟ್ ಸೇರಿದಂತೆ ಕೈಗೆ ಸಿಕ್ಕಂಥ ವಸ್ತುಗಳಿಂದ ಹಿಗ್ಗಾಮುಗ್ಗ ಅವರನ್ನು ಹಲ್ಲೆ ಮಾಡಿದ್ದಾರೆ, ಥಳಿಸಿದ್ದಾರೆ, ಅವರ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಇದನ್ನು ಕಂಡ ಸಾರ್ವಜನಿಕರು ನಿಜಕ್ಕೂ ಬೆಚ್ಚಿಬಿದ್ದಿದ್ದಾರೆ. ನಾವು ಅದಕ್ಕೆ ಹೇಳಿದ್ವಿ, ಶಿವಾಜಿನಗರ ಅಂದರೆ ಅಷ್ಟು ಸುಲಭ ಅಲ್ಲ. GBA ಅಧಿಕಾರಿಗಳಾಗಿರ್ಬೋದು ಅಥವಾ ಏನು ಕೃಷ್ಣ ಬೈರೇಗೌಡರು ತಂದಿರುವಂಥ ಈ ಒಂದು ಸ್ವಚ್ಛ ಬೆಂಗಳೂರು ಅಂತ ಹೇಳ್ಬೋದು, ಬೆಂಗಳೂರನ್ನ ಕ್ಲೀನ್ ಸಿಟಿ ಮಾಡುವಂಥ ಒಂದು ದೃಢ ಸಂಕಲ್ಪ ಅಂತ ಹೇಳ್ಬೋದು. ಆ ಒಂದು ಸಂಕಲ್ಪದಲ್ಲಿ ನೀವು ಭಾಳ ಸಲೀಸಾಗಿ ಸಕ್ಸಸ್ ಆಗಿಬಿಟ್ರಿ ಸ್ವಾಮಿ ವಿಜಯನಗರ, ರಾಜಾಜಿನಗರದಲ್ಲಿ. ಅದೇ ರೀತಿ ನೀವು ಶಿವಾಜಿನಗರದಲ್ಲೂ ಮಾಡಬೇಕಲ್ವಾ? ಶಿವಾಜಿನಗರಕ್ಕೆ ಒಂದು ಕಾನೂನು, ರಾಜಾಜಿನಗರ, ವಿಜಯನಗರಕ್ಕೆ ಒಂದು ಕಾನೂನಾ? ಅದರ ಆ ಒಂದು ಕಾರ್ಯಾಚರಣೆಯ ಒಂದು ಭಾಗವಾಗಿ GBA ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ಏನಾಯಿತು ನೋಡಿ. ಅದಕ್ಕೆ ಹೇಳಿದ್ದು ಅಷ್ಟು ಸುಲಭ ಅಲ್ಲ ಶಿವಾಜಿನಗರ ಕ್ಲೀನ್ ಮಾಡಿಸೋದು. ಇನ್ನು ಮುಂದೆ ಏನಾಗುತ್ತೆ ನೋಡಬೇಕು. ಯಾಕಂದರೆ ಕಾನೂನು ಎಲ್ರಿಗೂ ಕೂಡ ಒಂದೇ. ಶಿವಾಜಿನಗರ ಬೇರೆ ಅಲ್ಲ, ರಾಜಾಜಿನಗರ ಬೇರೆ ಅಲ್ಲ, ಅಥವಾ ಮತ್ತೊಂದು ಮಗದೊಂದು ಬೇರೆ ಅಲ್ಲ. ಎಲ್ಲರಿಗೂ ಗೊತ್ತಿದೆ, ರಿಮೂವಲ್ ಡ್ರೈವ್ ನಡೀತಾ ಇದೆ.
ಈಗ ಆಲ್ರೆಡಿ ನಾವು 100ಕ್ಕೂ ಹೆಚ್ಚು ಕಿಲೋಮೀಟರ್ ಇವತ್ತು ಸಹ ಶಿವಾಜಿನಗರ ಕ್ಷೇತ್ರದಲ್ಲಿ 20 ರೋಡ್ಗಳನ್ನ ಸ್ವಲ್ಪ ಕಿಡಿಗೇಡಿಗಳು ನಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದಕ್ಕಾಗಿ ಆಲ್ರೆಡಿ FIR ದಾಖಲಾಗಿದೆ. FIR ದಾಖಲು ಮಾಡಿ 10 ಜನರನ್ನ ಸೆಕ್ಯೂರ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಈ ಮೇನ್ ಅಕ್ಯೂಸ್ಡ್ ಯಾರಿದ್ದಾರೆ ಅವರು ಅರೆಸ್ಟ್ ಆಗಬೇಕಾಗಿದೆ. ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ಸೀರಿಯಸ್ ಆಗಿ ಅಟೆಂಪ್ಟ್ ಮರ್ಡರ್ ಕೇಸನ್ನ ದಾಖಲು ಮಾಡಬೇಕು ಅಂತ ಸೂಚನೆ ಮಾತಾಡಿದ್ದೇವೆ. ಭಾಳ ಸೀರಿಯಸ್ ಆಗಿ ಅಸಾಲ್ಟ್ ಮಾಡಿರೋದ್ರಿಂದ ಸೀರಿಯಸ್ ಆ್ಯಕ್ಷನ್ ಅನ್ನೋ ಕಾರಣಕ್ಕೆ ನಾನೇ ಸ್ವತಃ ಬಂದೆ. DCF ಗೊತ್ತಿದೆ ಸರ್ಕಾರ ಎಷ್ಟು ಸೀರಿಯಸ್ ಇದೆ ಈ ವಿಷಯದ. DCF ಅವರೇ ಇಲ್ಲಿ ಕೂತ್ಕೊಂಡು ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾರೆ. ಹಾಗಾಗಿ ಯಾರೇ ಕಾನೂನನ್ನು ಕೈ ತೆಗೆದುಕೊಂಡ್ರೆ ಖಂಡಿತ ಅಂಥವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ತೆಗೆದುಕೊಂಡು. ಅವರ ಕಂಡೀಷನ್ ಹೇಗಿದೆ ಸರ್? ಎಂಪ್ಲಾಯೀಸ್ಗಳ ಕಂಡೀಷನ್? ನಾನೀಗ ಹಾಸ್ಪಿಟ್ಲಿಗೆ ಹೋಗಬೇಕಾಗಿದೆ. ನಾನು ಹಾಸ್ಪಿಟ್ಲಿಗೆ ಸರ್, ಇವಾಗಿನ ಮಾಹಿತಿ ಪ್ರಕಾರ 5 ಜನಕ್ಕೆ ಹಲ್ಲೆ ಆಗಿದೆ ಸರ್. ಹಿಂಸೆ ಬಂದಿದೆ. 5 ಜನರ ಮೇಲೆ ಹಲ್ಲೆ ಆಗಿದೆ. ಅವರೆಲ್ಲರೂ ಸಹ ಹಾಸ್ಪಿಟ್ಲಲ್ಲಿ ಇದ್ದಾರೆ. ನಾನು ಹಾಸ್ಪಿಟ್ಲ್ ಆರೋಗ್ಯ ವಿಚಾರಿಸಬೇಕಾಗಿದೆ. ಹಾಗಾಗಿ ಇದುವರೆಗೂ ಏನು ಯಾರು ಕಾನೂನು ಕೈ ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ಆಗಬೇಕು ಅಂತ ನಮ್ಮ ಮಾನ್ಯ ಸಚಿವರು ಎಲ್ಲ ಸೀನಿಯರ್ ಅಧಿಕಾರಿಗಳಿಗೆ ಸೂಚನೆಯನ್ನು ಮಾತಾಡಿದ್ದಾರೆ. ನಮ್ಮ ಚೀಫ್ ಕಮಿಷನರ್ ಸಾಹೇಬರು ಎಲ್ಲ ಅಧಿಕಾರಿಗಳು ಮಾತಾಡಿ ಭಾಳ ಸೀರಿಯಸ್ ಆ್ಯಕ್ಷನ್ ಆಗುತ್ತೆ ಹೇಳ್ತಾರೆ. ಅದೇ ಕಾರಣಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಇಲ್ಲಿ ಬಂದು ಇವ್ರ ಜೊತೆ ಮಾತಾಡಿ FIR ದಾಖಲಾಗಿದೆ. ಅರೆಸ್ಟ್ ಸಹ 10 ಜನರಾಗಿದೆ. ಇನ್ನೊಬ್ಬರು ಅರೆಸ್ಟ್ ಆಗಬೇಕಾಗಿದೆ. ಅದನ್ನು ಪೊಲೀಸರು ಕೂಡ ಘಟನೆ ಆಗಿರಲಿಲ್ಲ ಅಂತಂದ್ರೆ ಪೊಲೀಸರು ಸ್ಥಳದಲ್ಲೇ ಇದ್ರು. 4-5 ಜನ ಆದ್ರೂ ಕೂಡ ತಡೆಯಲಿಲ್ಲ. ಇಂಥ ಘಟನೆ ಆಗಬಾರ್ದಾಗಿತ್ತು ಅಂದ್ರೆ ಪೊಲೀಸರು ಈಗ ಪೊಲೀಸರು ಯಾರಿದ್ರು ಅಲ್ಲಿ ಈ ಘಟನೆ ಪೊಲೀಸ್ ಇಲಾಖೆ ವತಿಯಿಂದ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಕ್ರಮ ಜರುಗಿಸಬೇಕಾಗುತ್ತೆ. ಅವ್ರ ಡಿಪಾರ್ಟ್ಮೆಂಟ್ ಏನು ಕೆಲಸ ಇದೆ ಅವ್ರು ಮಾಡ್ತಾರೆ. ಮತ್ತೊಂದು ಪ್ರಮುಖವಾಗಿ ಮಾರ್ಷಲ್ಸ್ ಅಂತ ಇದ್ದಾರೆ. ಅವ್ರೇನ್ ಮಾಡ್ತಾ ಇದ್ರು? ಸ್ಥಳದಲ್ಲಿ ಇರ್ಲಿಲ್ವಾ? ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಇರ್ಲಿಲ್ವಾ? ಮಾರ್ಷಲ್ ಇಲ್ಲ ಮಾರ್ಷಲ್ಸ್ ನಿಮಗೆ ಗೊತ್ತಿದೆ. ವಾರ್ಡಿಗೆ ಒಬ್ಬರು ಮಾರ್ಷಲ್ಸ್ ಇರ್ತಾರೆ. ತುಂಬ ಜನ ಮಾರ್ಷಲ್ಸ್ ಇರೋದಿಲ್ಲ. ಈ ವಾರ್ಡಲ್ಲಿ ಮಾರ್ಷಲ್ ಇರೋರು ಅದೇ ರೋಡಲ್ಲಿದ್ದರು. ಅವ್ರು ಬೇರೆ ಕಡೆಗೆ ಅವ್ರು ಮುಂದೆ ಹೋಗ್ತಾ ಇರಬೇಕಾದ್ರೆ ಈ ಘಟನೆ ಇಲ್ಲೇ ಆಗಿದೆ. ಖಂಡಿತ ಸೆಕ್ಯೂರಿಟಿ ಇರಲೇಬೇಕು. ಇಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿ ತಗೊಳ್ಳದೆ ನಾವು ಕೆಲಸ ಮಾಡಬಾರ್ದು. ಇನ್ನು ಮುಂದೆ ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಂತ ನಮ್ಮ ಅಧಿಕಾರಿಗಳಿಗೂ ಸಹ ಸೂಚನೆ ಕೊಡ್ತೀವಿ. ಇಂಥ ಯಾರಾದರೂ ಇದು ಕೊನೆ ಹೇಳ್ತಾ ಇದ್ದೀನಿ, ಯಾರೇ ಸರ್ಕಾರಿ ಅಧಿಕಾರಿಗಳ ಮೇಲೆ ಖಂಡಿತ ಕಾನೂನು ಸೀರಿಯಸ್ ಆಗಿದೆ. ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದಕ್ಕೆ ಜೀವಂತ ಸಾಕ್ಷಿಯಂತೆ ಈ ವಿಡಿಯೋ ಇವತ್ತು ಹಲ್ಲೆ ಮಾಡ್ತಾ ಇರುವಂಥ ಒಂದು ವಿಡಿಯೋ ಸಾಕ್ಷಿಯಾಗಿದೆ. ಕರ್ತವ್ಯ ನಿರತರಾಗಿರುವಂಥ ಅಧಿಕಾರಿಗಳ ಮೇಲೆ ಮನಸೋ ಇಚ್ಚಿ ಒಂದು ರೀತಿ ಏನು ಮಾರಣಾಂತಿಕವಾಗಿ ಹಲ್ಲೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕೈಗೆ ಸಿಕ್ಕ ವಸ್ತುಗಳನ್ನು ಅಟ್ಟಾಡಿಸ್ಕೊಂಡು ಹೊಡಿತಾರ್ರಿ ರೋಡೆಲ್ಲ. ಅದರಲ್ಲಿ ಒಬ್ಬಳು ಹೆಣ್ಣುಮಗಳು ಅಧಿಕಾರಿ ಕೂಡ ಇರುವಂಥವ್ರು. ಅವ್ರ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಿ ಅವಮಾನಪಡಿಸಿರುವಂಥದ್ದು. ಸೊ ನೋಡಿ, ಇದೆಲ್ಲ ನಿಜಕ್ಕೂ ಸರ್ಕಾರ ಅಥವಾ ಈ ಕಾನೂನು ಸುವ್ಯವಸ್ಥೆಗೆ ಅಣಕ ಮಾಡುವಂತಹ ದೃಶ್ಯ ಅಂತ ಹೇಳ್ಬೋದು. ಜೊತೆಯಲ್ಲಿ ಈ ಕೃಷ್ಣ ಬೈರೇಗೌಡರಿಗೆ ಎಲ್ಲೋ ಒಂದು ಕಡೆ ತೊಡೆ ತಟ್ಟಿ ನಿಂತಿದ್ದಾರಾ ಇವರೆಲ್ಲರೂ ಕೂಡ? ಈ ಗೂಂಡಾಗಿರಿ ವರ್ತನೆ ಇದೆಯಲ್ಲ, ಬನ್ನಿ ಅದು ಹೆಂಗೆ ಶಿವಾಜಿನಗರಕ್ಕೆ ಬರ್ತೀರಿ ನೋಡೋಣ. ನೀವು ನಿಮ್ಮ ಅಧಿಕಾರಿ ಆಗಿರ್ಬೋದು, ನೀವು ಆಗಿರ್ಬೋದು, ನಿಮ್ಮ ರೂಲ್ ಆಗಿರ್ಬೋದು, ನಿಮ್ಮ ರೀತಿ ರಿವಾಜ್ ಆಗಿರ್ಬೋದು, ಬನ್ನಿ ನಮ್ಮನ್ನು ಖಾಲಿ ಮಾಡಿಸಿ ಅಂತ ಒಂದು ರೀತಿ ಸವಾಲು ಹಾಕಿ ಕರೆದಂತಿದೆ ಈ ಹಲ್ಲೆ ಮಾಡ್ತಾ ಇರುವಂಥ ಈ ಒಂದು ದೃಶ್ಯ. ನಿಜಕ್ಕೂ ಇದು ಇಡೀ ರಾಜ್ಯ ತಲೆ ತಗ್ಗಿಸುವಂಥ ಘಟನೆ ಅಂತ ಹೇಳ್ಬೋದು. ಯಾಕಂದರೆ ಶಿವಾಜಿನಗರ ಎಲ್ಲಿದೆ? ಕಾನೂನು ಪಾಲನೆ ಎಲ್ಲಿದೆ? ಏನು ಇವ್ರಿಗೆ ಒಂದು ಕಾನೂನಾ? ನಿಜಕ್ಕೂ ಇಂಥ ಕಾನೂನು ಸುವ್ಯವಸ್ಥೆ ಹದಗೆಡುವಂಥ ಘಟನೆಗಳು ನಡೀಬಾರ್ದು. ಸ್ನೇಹಿತರೆ, ಶಿವಾಜಿನಗರದಲ್ಲಿ ನಡೆದಿರುವಂಥ GBA ಅಧಿಕಾರಿಗಳ ಮೇಲೆ ಹಲ್ಲೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್. ಇದು ಸಮಸ್ತ ಕನ್ನಡಿಗರ ಧ್ವನಿ.